ಸ್ತೋತ್ರಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸ್ವಾಮಿ, ವಿಶೇಷವಾಗಿ ಈ ದಿನದ ಸಭಾ ಶಾಲೆ ಪಾಠಗಳನ್ನ ನಾವು ಕಲಿಯುವಾಗ ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಹಾಗೂ ವಿಶೇಷವಾಗಿ ಪಾಠಗಳನ್ನ ನಡೆಸಿಕೊಡ್ತಕ್ಕಂಥ ನಮ್ಮ ಪ್ರಿಯರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಸ್ವಾಮಿ, ನಮ್ಮ ಜ್ಞಾನದಿಂದಲ್ಲ ಸ್ವಾಮಿ, ನಿನ್ನ ಜ್ಞಾನವು ನಮ್ಮಲ್ಲಿ ತುಂಬಿಸು. ನಾವು ಕಲಿಯುವಂತ ಪ್ರತಿಯೊಂದು ಪಾಠಗಳ ನಿಮಿತ್ತ ಕರ್ತನೆ, ನಾವು ನಿನ್ನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಂಡು ನಮ್ಮ ರಕ್ಷಣೆಗಾಗಿ ನೀವು ಮಾಡಿರುವಂತ ಉನ್ನತವಾದಂತ ರಕ್ಷಣೆ ಯೋಜನೆಯನ್ನ ನಾವು ತಿಳಿದುಕೊಂಡು ಅದರ ಹತ್ರ ನಡೀಲಿಕ್ಕಾಗುವಂತೆ ನಮ್ಮನ್ನು ನಡೆಸು ಕರ್ತನೆ. ಹಾಗೂ ವಿಶೇಷವಾಗಿ ಸ್ವಾಮಿ, ಅನೇಕರು ಇಲ್ಲಿ ಬಂದು ಸೇರಲಿದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ಎಲ್ಲರೂ ಸಂತೋಷ ಹೃದಯದಿಂದ ಅವರೆಲ್ಲರೂ ಕೂಡ ಸೇರ್ಲಿಕ್ಕಾಗುವಂತೆ ನೀವು ತಾನೇ ಆಶೀರ್ವಾದ ಮಾಡು. ಎಲ್ಲ ಘನ ಮಾನ ಮಹಿಮೆಗಳನ್ನ ನೀವು ತಾನೇ ಹೊಂದಿರೆಂದು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಬೋಧಕರಂತಹ ಸಲ್ಮನ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ಕುಟುಂಬದವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ಓ ಮನುಜ, ನಿನ್ನ ಗುರಿಯೇನು ಈ ಲೋಕದಲ್ಲಿ, ನಿನ್ನ ನೆಲೆಯೇನು? ಓ ಮನುಜ, ನಿನ್ನ ಗುರಿಯೇನು ಈ ಲೋಕದಲ್ಲಿ, ನೀನು ನೆಲೆಯೇನು? ಇಲ್ಲಿ ಸತ್ಯಕ್ಕೆ ಬೆಲೆಯೇ ಇಲ್ಲ, ಬರೀ ಸುಳ್ಳಿನ ಜನರೇ ಎಲ್ಲ. ಇಲ್ಲಿ ಸತ್ಯಕ್ಕೆ ಬೆಲೆಯೇ ಇಲ್ಲ, ಬರೀ ಸುಳ್ಳಿನ ಜನರೇ ಎಲ್ಲ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಓ ಮನುಜ, ನಿನ್ನ ಗುರಿಯೇನು ಈ ಲೋಕದಲ್ಲಿ, ನೀನು ನೆಲೆಯೇನು? ಓ ಮನುಜ, ನಿನ್ನ ಗುರಿಯೇನು ಈ ಲೋಕದಲ್ಲಿ, ನೀನು ನೆಲೆಯೇನು? ಕೋಟಿ ಕೋಟಿ ಹಣವಿದ್ದರು, ಇಡೀ ಕೋಟೆಗೆ ನೀ ದೊರೆಯಾದರು, ಕೊನೆಗಾಲ ನಿನಗೆ ಬಂದಾಗ ಕೊಂಡೊಯ್ಯುವುದೇನೋ ಆಗ. ಕೋಟಿ ಕೋಟಿ ಹಣವಿದ್ದರು, ಇಡೀ ಕೋಟೆಗೆ ನೀ ದೊರೆಯಾದರು, ಕೊನೆಗಾಲ ನಿನಗೆ ಬಂದಾಗ ಕೊಂಡೊಯ್ಯುವುದೇನೋ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಓ ಮನುಜ, ನಿನ್ನ ಗುರಿಯೇನು ಈ ಲೋಕದಲ್ಲಿ, ನೀನು ನೆಲೆಯೇನು? ಓ ಮನುಜ, ನಿನ್ನ ಗುರಿಯೇನು ಈ ಲೋಕದಲ್ಲಿ, ನೀನು ನೆಲೆಯೇನು? ಕೊಡುವವರೆಗೂ ನೀ ತಾರಾಳ, ಬಂದು ಬಳಗ ನಿನಗೆ ಹೇರಾಳ. ಕೊಡುವವನೇ ನೀನು ಸೋತರೆ, ಯಾರಿಹರು ನಿನಗೆ ಹಾಸರೆ. ಕೊಡುವವರೆಗೂ ನೀ ಧಾರಾಳ, ಬಂದು ಬಳಗ ನಿನಗೆ ಹೇರಾಳ. ಕೊಡುವವನೇ ನೀನು ಸೋತರೆ, ಯಾರಿಹರು ನಿನಗೆ ಆಸರೆ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಓ ಮನುಜ, ನಿನ್ನ ಗುರಿಯೇನು ಈ ಲೋಕದಲ್ಲಿ, ನೀನು ನೆಲೆಯೇನು? ಓ ಮನುಜ,
ನಿನ್ನ ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು ಇಲ್ಲಿ ಸತ್ಯಕ್ಕೆ ಬೆಲೆಯೇ ಇಲ್ಲ ಬರೀ ಸುಳ್ಳಿನ ಜನರೇ ಎಲ್ಲ ಇಲ್ಲಿ ಸತ್ಯಕ್ಕೆ ಬೆಲೆಯೇ ಇಲ್ಲ ಬರೀ ಸುಳ್ಳಿನ ಜನರೇ ಎಲ್ಲ ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಮತ್ತು ಅವರ ಕುಟುಂಬದವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಹಿರಿಯ ಬೋಧಕರು ಬೋಧಕರಂತ ಪ್ರಸನ್ನ ಕುಮಾರ್ ಅವರು ಕಳೆದ 2-3 ದಿವಸಗಳಿಂದ ಉತ್ತಮವಾದ ರೀತಿಯಲ್ಲಿ ದೇವರ ವಾಕ್ಯದ ಬಲದಿಂದ ಈ ವಾರದ ಪಾಠಗಳನ್ನ ನಮಗೆ ನಡೆಸಿಕೊಡ್ತಾ ಬಂದಿದ್ದಾರೆ. ಈ ಸಾಯಂಕಾಲದಲ್ಲಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕರ್ತನು ಅವ್ರನ್ನ ಆಶೀರ್ವಾದ ಮಾಡಲಿ ಮತ್ತು ಈ ವಾರದ ಪಾಠಗಳಲ್ಲಿ ವಿಶೇಷವಾಗಿ ಈ ದಿನದ ಪಾಠದಲ್ಲಿ ಆತ್ಮಭರಿತರಾಗಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃದಯದಿಂದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಪಾಠಗಳನ್ನ ತಿಳಿಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಕಲಿಯುವಂತ ಅವಕಾಶವನ್ನ ಪರಲೋಕದ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. ಈಗಾಗಲೇ ನಾವು ಈ 10ನೇ ಪಾಠದ ಒಪ್ಪಂದದ ನಿಯಮಗಳು ಎಂಬುದಾಗಿ ಕಲಿತಾ ಬಂದಿದ್ದೇವೆ. ಮೊನ್ನೆ ದಿವಸ ಸಮುದ್ರದಿಂದ ಬರ್ತಕ್ಕಂಥ ಮೃಗ, ಭೂಮಿಯಿಂದ ಬರ್ತಕ್ಕಂಥ ಮೃಗ, ಇವೆರಡರ ವಿವರಣೆಯನ್ನ ಕಲಿತುಕೊಂಡೆವು. ನಿನ್ನೆ ಈ ಮಹಾ ಹೋರಾಟದಲ್ಲಿ ಯೋಬನ ಪ್ರಕರಣವನ್ನ ನಾವು ಕಲಿತುಕೊಂಡೆವು. ಯಾವ ರೀತಿಯಲ್ಲಿ ಯೋಬನು ಈ ಮಹಾ ಹೋರಾಟವನ್ನ ಜಯಿಸಿದನು, ಆ ಜಯಕ್ಕೆ ಯಾರು ಕಾರಣರಾದರು ಎಂಬುದನ್ನು ಸಹ ನಾವು ಕಲಿತುಕೊಂಡೆವು. ಇವತ್ತು ಮತ್ತೊಂದು ವಿಷಯವನ್ನು ನಾವು ಕಲಿಯುವಾಗ, ಈ ಲೋಕದ ತಾತ್ಕಾಲಿಕ ಅಧಿಪತಿ ಸೈತಾನನು ಎಷ್ಟೇ ಅಹಂಭಾವದಿಂದ ತನ್ನನ್ನ ಹೆಚ್ಚಿಸಿಕೊಂಡಾಗ್ಯೂ ಸಹ ಅವನ ಒಂದು ಆಡಳಿತ ತಾತ್ಕಾಲಿಕ ಎಂಬುದರಲ್ಲಿ ಎರಡು ಮಾತಿಲ್ಲ. ಜನರನ್ನ ಮರುಳುಗೊಳಿಸುವುದೇ ಸೈತಾನನ ಉದ್ದೇಶ. ನಾನೇ ಅಧಿಪತಿ, ಇದು ನನ್ನ ಲೋಕ, ನಾನು ರಾಜ, ನಾನೇ ಇದನ್ನ ಮಾಡುತ್ತೇನೆ ಎಂಬುದಾಗಿ ಜನಗಳನ್ನ ಮೋಸಗೊಳಿಸುವುದರಲ್ಲಿ ಸೈತಾನನು ಮುಂದೆ ಹೋಗಿದ್ದಾನೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಮಹಾ ಹೋರಾಟದಲ್ಲಿ ಸೈತಾನನು ಹಾಗೂ ಅವನ ಸಂಗಡಿಗರಾದ ದೂತರು ಒಂದು ರೀತಿಯ ಒಪ್ಪಂದದ ನೀತಿ ನಿಯಮಗಳ ಪ್ರಕಾರ ಈ ಲೋಕದಲ್ಲಿ ತಾತ್ಕಾಲಿಕವಾಗಿ ಮಹತ್ವವಾದ ಅಧಿಕಾರವನ್ನು ಹೊಂದಿದ್ದಾರೆ. ಸೈತಾನನ ಅಧಿಕಾರವು ಯಾವುದೇ ಕಾರಣಕ್ಕೂ ಶಾಶ್ವತವಲ್ಲ. ದೇವರ ಸರ್ಕಾರ ಮಾತ್ರ ಶಾಶ್ವತ, ದೇವರ ನಿಯಮಗಳು ಮಾತ್ರ ಶಾಶ್ವತ. ದೇವರನ್ನ ಹೊರತುಪಡಿಸಿ ಮಿಕ್ಕದೆಲ್ಲವೂ ಸಹ ತಾತ್ಕಾಲಿಕವಾದದ್ದು ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಈ ಒಪ್ಪಂದದ ನೀತಿ ನಿಯಮಗಳು ನಮ್ಮ ವೈರಿಯಾದ ಸೈತಾನನು ಅವರ ದೂತರ ಕಾರ್ಯಗಳನ್ನ ಇತಿಮಿತಿಗೊಳಿಸುತ್ತವೆ. There are limitations for Satan's power.
ತನ್ನ ಸಮಯ, ನಾವು ಈಗಾಗಲೇ ಪ್ರಕಟಣೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ಗಮನಿಸಿದ್ದೇವೆ. ತನ್ನ ಸಮಯ ಬಹಳ ಕಡಿಮೆ ಇದೆ, ತನ್ನ ನಾಶನ ಹತ್ತಿರವಾಗ್ತಾ ಇದೆ. ತಾನು ಇರುವಷ್ಟು ಸಮಯದಲ್ಲಿ ಎಷ್ಟು ಜನರನ್ನ ತನ್ನ ಕಡೆ ಸೆಳೆದುಕೊಳ್ಳಲು ಸಾಧ್ಯ, ಅಷ್ಟು ಪ್ರಯತ್ನವನ್ನ ಸೈತಾನನು ಮಾಡುವಂತನಾಗಿದ್ದಾನೆ. ಈ ಎಲ್ಲಾ ಪ್ರಯತ್ನಗಳಲ್ಲಿ ನಮ್ಮನ್ನ ಸೆಳೆಯಲಿಕ್ಕೆ ಸೈತಾನನು ಮುಂದಾಗುತ್ತಿದ್ದಾನೆ. ಈಗಾಗಲೇ ನಾನು ನಿಮಗೆ ತಿಳಿಸಿದ ಹಾಗೆ ಮಹಾ ಹೋರಾಟದಲ್ಲಿ ನಮ್ಮ ಪಾತ್ರ ಮಹತ್ವವಾದದ್ದು. ನಾವು ಇದರ ಕೇಂದ್ರ ಬಿಂದುವಾಗಿದ್ದೇವೆ. ಸೈತಾನನು ನಮ್ಮನ್ನ ತನ್ನ ಕಡೆ ಸೆಳೆದುಕೊಳ್ಳುವುದಕ್ಕೆ ಎಷ್ಟೋ ಪ್ರಯತ್ನವನ್ನು ಮಾಡುತ್ತಿದ್ದಾನೆ. ದೇವರು ಆತನ ಕಡೆ ನಾವು ಬರಬೇಕು ಎಂಬುದಾಗಿ ಸಹ ಆತನು ಎಲ್ಲಾ ಪ್ರಯತ್ನವನ್ನ ನಮಗೆ ಮಾಡಿದ್ದಾರೆ. ಹಾಗಿರುವಲ್ಲಿ ಸೈತಾನ ನಡೆಸುವ ಕೆಟ್ಟ ಕಾರ್ಯಗಳನ್ನು ನಾಶ ಮಾಡಲಿಕ್ಕೆ ತಾತ್ಕಾಲಿಕವಾದ ಮಿತಿ ಇರುತ್ತದೆ. ದೇವರು ತಾನು ಮಾಡಿರುವ ನಿಯಮಗಳನ್ನು ಎಂದಿಗೂ ಸಹ ಉಲ್ಲಂಘಿಸುವುದಿಲ್ಲವಾದ್ದರಿಂದ ಸೈತಾನನಿಗೆ ಈ ಲೋಕದ ಅಧಿಪತ್ಯವನ್ನು ತಾತ್ಕಾಲಿಕವಾಗಿ ಕೆಲವು ಇತಿಮಿತಿ ಇಲ್ಲದೆ ನೀಡಿದ್ದಾನೆ. ಇತಿಮಿತಿಯಲ್ಲಿ ನೀಡಿದ್ದಾನೆ. ದೇರ್ ಆರ್ ಸಮ್ ಲಿಮಿಟೇಷನ್ಸ್ ವೆನ್ ಗಾಡ್ ಗೇವ್ ಪವರ್ ಟು ಸೇಟನ್. ಉದಾಹರಣೆಗೆ ನಿನ್ನೆ ನಾವು ಕಲ್ತುಕೊಂಡು ಯೋಬನ ವಿಷಯದಲ್ಲಿ ಈತನು ಚರ್ಚೆ ಮಾಡುತ್ತಿರುವಾಗ ದೇವರು ಹೇಳ್ತಾರೆ, ಆಯ್ತು ನೀನು ಹೋಗು, ಯೋಬನನ್ನ ಶೋಧಿಸು, ಯೋಬನ ಆಸ್ತಿಯನ್ನ ಹಾಳು ಮಾಡು, ಯೋಬನ ಮಕ್ಕಳನ್ನ ನಾಶ ಮಾಡು, ಯೋಬನಿಗೆ ಏನೇನ್ ಕಷ್ಟ ಕೊಡ್ತೀಯ ಕೊಡು, ಆದರೆ ಒಂದು ಇತಿಮಿತಿ ಇದೆ. ಅದ್ಯಾವುದೆಂದ್ರೆ ಆತನ ಪ್ರಾಣವನ್ನ ತೆಗೆಯಬಾರದು. ಆತನ ಪ್ರಾಣವನ್ನು ತೆಗೆಯುವ ಶಕ್ತಿ ನಿನಗಿಲ್ಲ. ಪ್ರಿಯರೇ, ಸೈತಾನನ ಅಧಿಕಾರ ಎಲ್ಲಿಯ ತನಕ ಇರುತ್ತದೆ ಎಂಬುದಾಗಿ ಹೇಳುವಾಗ ಮನುಷ್ಯನನ್ನ ದೀರ್ಘವಾದ ಕಷ್ಟಕ್ಕೆ ಒಳಪಡಿಸುತ್ತವೆ. ಮನುಷ್ಯನನ್ನ ತಾನೇ ಸಂಪೂರ್ಣವಾಗಿ ಬಿದ್ದು ಹೋಗಬೇಕು ಎಂಬುವಷ್ಟು ಶೋಧನೆಯನ್ನ ಸೈತಾನನು ಕೊಡ್ತಾನೆ. ಆದರೆ ದೇವರು ತನ್ನ ಮಕ್ಕಳನ್ನ ಎಂದಿಗೂ ಕೈ ಬಿಡೋದಿಲ್ಲ. ತನ್ನ ಒಂದು ನಿಯಮಗಳನ್ನ ಸ್ವಾಮಿ ಯಾವಾಗಲೂ ಸಹ ಹತೋಟಿಲಿ ಇಟ್ಟುಕೊಂಡಿದ್ದಾರೆ. ತನ್ನ ಸಾಮರ್ಥ್ಯವು ಯಾವುದೇ ರೀತಿಯಲ್ಲೂ ಕಡಿಮೆ ಆಗುವುದಿಲ್ಲವೆಂದು ನೆನಪಿನಲ್ಲಿ ಇಡಬೇಕಾಗುತ್ತದೆ. ಸೈತಾನು ಕೇವಲ ಇಹಲೋಕಾಧಿಪತಿಯಾಗಿದ್ದಾನೆ. ಇಹಲೋಕದಲ್ಲಿ ತಾನು ಮಾಡುವ ಮಹತ್ ಕಾರ್ಯಗಳು ಜನರನ್ನ ಮೋಸಗೊಳಿಸುವ ಕಾರ್ಯಗಳ ಹೊರತು ಅವ್ಯಾವುದು ಸಹ ಮನುಷ್ಯನಿಗೆ ಒಳ್ಳೆಯದನ್ನ ಮಾಡೋದಿಲ್ಲ. ನೋಡಿ, ಸೈತಾನನ ಕಾರ್ಯಗಳನ್ನ ಅನೇಕ ಸಾರಿ ನಾವು ತಿಳಿದುಕೊಳ್ಳುವುದಕ್ಕೆ ಬಹಳ ಕಷ್ಟ. ಯಾಕೆಂದ್ರೆ ಆತನು ಆದಿಯಿಂದಲೂ ಮೋಸಗೊಳಿಸುತ್ತಾ ಬಂದಿದ್ದಾನೆ. ಆ ಮೋಸದ ತಂದೆ ಆತನಾಗಿದ್ದಾನೆ, ಸುಳ್ಳಿಗೆ ತಂದೆ ಆತನಾಗಿದ್ದಾನೆ. ಹಾಗಿರುವಲ್ಲಿ ಆ ಕುತಂತ್ರದಿಂದ, ಆ ಮೋಸದಿಂದ ನಾವು ಅಷ್ಟು ಸುಲಭವಾಗಿ ಬಿದ್ದು ಹೋಗುತ್ತೇವೆ. ಸೈತಾನನ ಆಕರ್ಷಣೆ ಎಷ್ಟಿದೆ ಅಂದ್ರೆ, ಯಾರು ದೇವರನ್ನ ಆರಿಸಿಕೊಂಡಿದ್ದಾರೆ ಅವರನ್ನ ತನ್ನ ಕಡೆ ಸೆಳೆಬೇಕು ಎಂಬುದೇ ಸೈತಾನನ ಉದ್ದೇಶ. ಯಾರು ದೇವರನ್ನ ಆರಿಸಿಕೊಂಡಿಲ್ಲ ಅವರ ಬಗ್ಗೆ ಹೆಚ್ಚು ಗಮನವನ್ನ ನೀಡುವುದಿಲ್ಲ. ಸ್ವಲ್ಪ ಹೊತ್ತು ನಾವು ನಮ್ಮ ಸತ್ಯವೇದಗಳನ್ನು
ಕೆಲವು ವಚನಗಳ ಕಡೆ ತಿರುಗಿಸೋಣ. ಈ ಕೆಲವು ವಚನಗಳು ಕನ್ನಡ ಸಂಪತ್ಶಾಲಿಯಲ್ಲಿ ಇಲ್ಲ. ಯಾಕೆ ಅದನ್ನ ಬರೆದಿಲ್ಲ ನನಗೆ ಗೊತ್ತಿಲ್ಲ. ಇಂಗ್ಲಿಷ್ ಪುಸ್ತಕದಲ್ಲಿ ಕೆಲವು 4-5 ವಚನಗಳು ಇವೆ. ಇವು ಸೈತಾನನ ತಾತ್ಕಾಲಿಕವಾದಂತ ಒಂದು ಅಧಿಕಾರವನ್ನ ತಿಳಿಸ್ತಕ್ಕಂಥ ವಚನಗಳು. ಒಂದು ವೇಳೆ ನಿಮಗೆ ಇಲ್ಲ ಅಂದ್ರೆ ಕನ್ನಡ ಪುಸ್ತಕ ಇರತಕ್ಕಂಥವ್ರು, ಇಂಗ್ಲಿಷ್ ಪುಸ್ತಕ ಇಲ್ಲದೇ ಇದ್ದವರು ಇದನ್ನ ಬರ್ಕೊಳ್ಬಹುದು. ಈ ವಚನಗಳು ನಮಗೆ ಪೂರಕವಾಗಿ ಸಹಾಯವನ್ನ ನೀಡುತ್ತವೆ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ ಹೇಳ್ತಕ್ಕಂಥದ್ದು, ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಯಾರ ಬಗ್ಗೆ ಮಾತಾಡ್ತಾ ಇದೆ? ಸೈತಾನನ ಬಗ್ಗೆ. ಯಾರು ತನ್ನನ್ನ ತಾನೇ ಹೆಚ್ಚಿಸಿಕೊಳ್ಳುತ್ತಾ ಇದ್ದಾರೆ, ನಾನು ಇಹಲೋಕಾಧಿಪತಿ, ಈ ಲೋಕ ನನ್ನದು, ಈ ಲೋಕದಲ್ಲಿರತಕ್ಕಂಥ ಪ್ರತಿಯೊಂದು ನನ್ನದು ಎಂಬುದಾಗಿ ಕೊಚ್ಚಿಕೊಳ್ತಕ್ಕಂಥವನು ಒಂದಲ್ಲ ಒಂದು ದಿನ ಹೊರಗೆ ದೊಬ್ಬಲ್ಪಡ್ತಾನೆ, ಆತನು ನಾಶವಾಗ್ತಾನೆ ಎಂಬುದಾಗಿ ಆತನಿಗೂ ಸಹ ಗೊತ್ತು. ಕೀರ್ತನೆಗಳು 24ನೇ ಅಧ್ಯಾಯ 1ನೇ ವಚನ ಹೇಳ್ತಕ್ಕಂಥದ್ದು, ಲೋಕವು ಅದರಲ್ಲಿರುವ ಸಮಸ್ತವು ಯೆಹೋವನದು ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸುವಂತದಾಗಿದೆ. ಹಾಗಿರುವಲ್ಲಿ ಸೈತಾನನು ಒಂದು ವೇಳೆ ಇದು ನನ್ನದು ಎಂಬುದಾಗಿ ಹೇಳುವಾಗ ಅದು ತಾತ್ಕಾಲಿಕವಾದಂತ ಅಧಿಕಾರ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. 2ನೇ ವಚನ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ರಲ್ಲಿ ಹೇಳ್ತಕ್ಕಂಥದ್ದು, ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕೆಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಯೇಸು ಸ್ವಾಮಿಯ ಮಾತುಗಳು ಏನಂದ್ರೆ, ಇಹಲೋಕಾಧಿಪತಿ ಬರ್ತಾನೆ, ಆತನಿಗೆ ಸಂಬಂಧವಾದಂತ ವಿಷಯಗಳು ನನ್ನಲ್ಲಿಲ್ಲ. ಯಾಕೆಂದರೆ ನಿತ್ಯ ಜೀವನ ಕೊಡ್ತಕ್ಕಂಥದ್ದು ಸ್ವಾಮಿಯ ಒಂದು ಕರ್ತವ್ಯ, ನಿತ್ಯ ನಾಶನವನ್ನು ಕೊಡ್ತಕ್ಕಂಥದ್ದು ಸೈತಾನನ ಕ್ರಿಯೆ. ಸೊ ಈ ಇಹಲೋಕಾಧಿಪತಿಯು ಸಂಪೂರ್ಣವಾಗಿ ಮಾನವರ ನಾಶನಕ್ಕೋಸ್ಕರ ಪ್ರಯತ್ನವನ್ನು ಪಡ್ತಕ್ಕಂಥದ್ದು. ತನ್ನ ಅಧಿಕಾರದ ಅವಧಿ ಸ್ವಲ್ಪ ಸಮಯ ಇದೆ. ಈಗ ಎಷ್ಟೋ ಸಾರಿ ಜನರು ಸರ್ಕಾರವನ್ನ ಆಳುವಾಗ ಅವ್ರು ನೆನ್ಸ್ಕೊಳ್ತಾರೆ, ನನಗೆ ಸ್ವಲ್ಪ ಸಮಯ ಇದೆ, 5 ವರ್ಷ ಇದೆ, 5 ವರ್ಷದಲ್ಲಿ ನಾನು ಏನೇನ್ ಮಾಡ್ಬೇಕು ಎಲ್ಲವನ್ನ ಮಾಡ್ಬೇಕು. ಕೆಲವರು ಒಳ್ಳೇದನ್ನ ಮಾಡ್ತಾರೆ, ಕೆಲವರು ಏನ್ ಮಾಡ್ತಾರೆ, ಕೆಟ್ಟದನ್ನ ಮಾಡ್ತಾರೆ. ಎಷ್ಟು ಹಣ ದುಡ್ಕೊಳ್ತೀನಿ ನಾನು, ಎಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಅಷ್ಟು ಮಾಡ್ತೇನೆ, ಜನಗಳಿಗೆ ಎಷ್ಟು ಸಹಾಯ ಮಾಡ್ಬೇಕು ಅಷ್ಟು ಮಾಡ್ತೇನೆ. ಇದು ಕೆಲವರ ಅಭಿಪ್ರಾಯ. ಸೈತಾನನು ಸಹ ಹಾಗೆ ತಿಳ್ಕೊಳ್ತಾ ಇದ್ದಾನೆ, ನನ್ನ ಸಮಯ ಸ್ವಲ್ಪ ಇದೆ. ಆ ಸ್ವಲ್ಪ ಸಮಯದಲ್ಲಿ ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ನಾನು ಆತನನ್ನ ಎದುರುಗೊಳ್ಳುವುದಕ್ಕೆ ನನ್ನ ಜೊತೆ ಬಹುಸಂಖ್ಯಾದಂತ ಜನ ಇರ್ಬೇಕು. ಐ ನೀಡ್ ಅ ಮೆಜಾರಿಟಿ ಟು ಅಟ್ಯಾಕ್ ಜೀಸಸ್, ದಟ್ ಈಸ್ ಹಿಸ್ ಏಮ್. ಬಹುಸಂಖ್ಯೆ ಇರಬೇಕು, ಜನ ಜಾಸ್ತಿ ಇರಬೇಕು. ಕೇವಲ ಆ 3ರಲ್ಲಿ 1 ಭಾಗದ ದೇವದೂತರು ಮಾತ್ರವಲ್ಲ, ಈ ಲೋಕದಲ್ಲಿರ್ತಕ್ಕಂಥ ಜನರು ನನ್ನ ಕಡೆ ಇದ್ದರೆ ನಾನು ಆ ಯೆರೂಸಲೇಮ್ ಪಟ್ಟಣವನ್ನ ಜಯಿಸಬಹುದು ಎಂಬುದಾಗಿ ಸೈತಾನನ ಉದ್ದೇಶ ಆಗಿದೆ. ಆದ್ರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ವಿತ್ ಗಾಡ್ ವಿ ಆರ್ ಅ ಮೆಜಾರಿಟಿ. ದೇವರ ಜೊತೆಯಲ್ಲಿ ನಾವು ಬಹುಮತರಾಗಿದ್ದೇವೆ. ವಿತೌಟ್ ಗಾಡ್ ವಿ ಆರ್ ಅ ಮೈನಾರಿಟಿ. ನೀವು ಎಷ್ಟೇ ಬಹುಸಂಖ್ಯಾತರಾಗಿರ್ಬೋದು, ಎಷ್ಟೇ ಜನ ನಿಮ್ಮ ಕಡೆ ಇರಬಹುದು. ರೋಮಾಪುರದವ್ರಿಗೆ 8ನೇ ಅಧ್ಯಾಯ 31ನೇ ವಚನ ಹೇಳದಾಗೆ, ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು? ಉದಾಹರಣೆಗೆ, ಕೆಲವು ದಿನಗಳ ಹಿಂದೆ ಪ್ರವಾದಿಯಾದ ಎಲಿಯನ ಬಗ್ಗೆ ಕಲಿತುಕೊಂಡು, ಈ ಮಹಾ ಹೋರಾಟದಲ್ಲಿ ಎಲಿಯನು ಒಂದು ಪಾಠವನ್ನ ಕಲಿಸ್ತಾ ಇದ್ದಾನೆ. ಆ ಪ್ರವಾದಿಯಾದ ಎಲಿಯನು 450 ಪ್ರವಾದಿಗಳನ್ನ ಸವಾಲಾಗ್ತಾನೆ. ನಿಮ್ಮ ದೇವರು ಒಂದು ವೇಳೆ ನಿಜವಾದ ದೇವರಾಗಿದ್ರೆ ನೀವು ಪ್ರಾರ್ಥನೆ ಮಾಡಿ ಬೆಂಕಿಯನ್ನು ತರಿಸ್ರಿ, ಆದ್ರೆ ನನ್ನ ದೇವರು ನಿಜವಾದ ದೇವರು, ಸತ್ಯವಾದ ದೇವರು, ನೀತಿಯುಳ್ಳ ದೇವರು,
ಎಂಬುದನ್ನ ನಾನು ನಿರೂಪಿಸಿಕೊಡ್ಲಿಕ್ಕೆ ನನ್ನ ಬಲಿಪೀಠಕ್ಕೆ ನೀವು ಎಷ್ಟು ನೀರನ್ನ ಹಾಕ್ರಿ, ಎಷ್ಟು ಅದನ್ನ ತೊಯಿಸ್ರಿ. ಆದ್ರೆ ನನಗೆ ನಂಬಿಕೆ ಇದೆ, ದೇವರು ನನ್ನ ಪ್ರಾರ್ಥನೆ ಕೇಳ, ದೇವರು ನನ್ನ ಜೊತೆಯಲ್ಲಿದ್ದಾನೆ. ಎಂಥ ಒಂದು ದೃಢವಾದ ನಿಶ್ಚಯವಾದ ನಂಬಿಕೆ ಪ್ರವಾದಿಯಾದ ಎಲಿಯನಿಗೆ ಇತ್ತು. ಸವಾಲನ್ನ ಹಾಕ್ತಾನೆ 450 ಪ್ರವಾದಿಗಳಿಗೆ, ನನ್ನ ಜೊತೆಯಲ್ಲಿ ದೇವರಿದ್ದಾರೆ. ಖಂಡಿತವಾಗಿ ದೇವರು ಎಲಿಯನ ಜೊತೆಲಿದ್ದು ಅವನ ಪ್ರಾರ್ಥನೆಯನ್ನ ಕೇಳಿದ್ರು. ಬೆಂಕಿ ಬಂದು ಆ ಬಲಿಯ ಪೀಠವನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಯ್ತು ಎಂಬುದನ್ನು ನಮಗೆ ಗೊತ್ತು. ಹಾಗಿರುವಲ್ಲಿ ಪ್ರಿಯರೇ, ಸೈತಾನನ ಒಂದು ಕುತಂತ್ರಕ್ಕೆ, ಸೈತಾನನ ಕಾರ್ಯಗಳಿಗೆ ನಾವು ಮೋಸ ಹೋಗದೆ, ತಾತ್ಕಾಲಿಕವಾದ ಇಹಲೋಕಾಧಿಪತಿಯ ಬಗ್ಗೆ ನಾವು ಹೆಚ್ಚು ಗಮನವನ್ನು ವಹಿಸದೆ, ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸುವ ದೇವರನ್ನ ಆತುಕೊಳ್ಳೋಣ. ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ, ಕೇವಲ ಈ ದೇಹವನ್ನು ನಾಶ ಮಾಡುವ ವ್ಯಕ್ತಿಯ ಬಗ್ಗೆ, ಜನಗಳ ಬಗ್ಗೆ ನೀವು ಹೆಚ್ಚು ಗಮನವನ್ನು ವಹಿಸಬೇಡಿ. ದೇಹವನ್ನು, ಆತ್ಮವನ್ನು ನಾಶ ಮಾಡುವ ವಿಷಯದಲ್ಲಿ ಹೆಚ್ಚು ಗಮನವನ್ನು ವಹಿಸಿ. ಈ ದೇಹ ಪಾಪದ ಸಂಬಳ ಮರಣ ಆಗಿರೋದ್ರಿಂದ ಎಲ್ಲರೂ ಮರಣವನ್ನು ಹೊಂದುತ್ತೇವೆ, ಎಲ್ಲರೂ ಸಾಯ್ತೇವೆ. ಆದರೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು, ಎರಡನೇ ಮರಣದಲ್ಲಿ ಭಾಗಿಯಾಗದೇ ಇರತಕ್ಕಂಥವನು ಧನ್ಯನು ಎಂಬುದಾಗಿ. ಈ ಲೋಕದಲ್ಲಿ ಪಾಪದ ನಿಮಿತ್ತವಾಗಿ ಖಂಡಿತವಾಗಿ ನಾವೆಲ್ಲರೂ ಸಾಯ್ತೇವೆ. ಆದ್ರೆ ಎರಡನೇ ಮರಣ ಕ್ರಿಸ್ತನ ಜೊತೆಯಲ್ಲಿ ಇದ್ದವರಿಗೆ, ಸತ್ತ ನೀತಿವಂತರು ಎದ್ದೇಳ್ತಾರೆ, ತಿರುಗಿ ಸಾಯೋದಿಲ್ಲ, ಅವರು ದೇವರ ಜೊತೆಯಲ್ಲಿ ಹೋಗ್ತಾರೆ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವುದಾಗಿದೆ, ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನೊಂದು ವಚನವನ್ನು ನೋಡೋಣ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 11ನೇ ವಚನ. ಇಹಲೋಕಾಧಿಪತಿಗೆ ನ್ಯಾಯ ತೀರ್ಪು ಆದುದರಿಂದ ನ್ಯಾಯ ತೀರ್ಪಿನ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಇಹಲೋಕಾಧಿಪತಿಗೆ ನ್ಯಾಯ ತೀರ್ಪು ಆದುದರಿಂದ ನ್ಯಾಯ ತೀರ್ಪಿನ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ನೋಡಿ, ಎಷ್ಟು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಸೈತಾನನು ಈ ಲೋಕ ನಾಶವಾಗ್ತದೆ, ಈ ಲೋಕ ನ್ಯಾಯ ತೀರ್ಪಿಗೆ ಒಳಗಾಗ್ತದೆ ಎಂಬತಕ್ಕಂಥ ಅರುಹನ್ನ ಹಾಗಿರುವಲ್ಲಿ ಇಹಲೋಕಾಧಿಪತಿಯು ಎಚ್ಚರಿಕೆಯನ್ನ ವಹಿಸ, ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ಒಂದು ಕತ್ತಲೆ ಮತ್ತು ಬೆಳಕಿನ ಬಗ್ಗೆ ಒಂದು ಹೋರಾಟವನ್ನ ನೋಡ್ತೇವೆ. ಕತ್ತಲೆ ಎಂಬತಕ್ಕಂಥದ್ದು ಸೈತಾನನಿಗೆ ಸೇರಿದ್ದು, ಬೆಳಕು ಎಂಬತಕ್ಕಂಥದ್ದು ದೇವರಿಗೆ ಸೇರಿದ್ದು. 1ನೇ ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ಈ ಲೋಕಕ್ಕೆ ಬಂದಿರತಕ್ಕಂಥದ್ದು ದುಷ್ಟತನವನ್ನ ನಾಶ ಮಾಡ್ಲಿಕ್ಕೆ. 1ನೇ ಯೋಹಾನ 3ನೇ ಅಧ್ಯಾಯ 8ನೇ ವಚನ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಯಾತಕ್ಕೋಸ್ಕರ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ. ಅವರ ಉದ್ದೇಶ ಇಷ್ಟು: ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದ. ಎಷ್ಟು ಸ್ಪಷ್ಟವಾಗಿದೆ. ದ ಪರ್ಪಸ್ ಆಫ್ ಜೀಸಸ್ ಕಮಿಂಗ್ ಟು ದಿಸ್ ಅರ್ತ್ ಕೇವಲ ಪಾಪಿಗಳನ್ನ ರಕ್ಷಣೆ ಮಾಡುವುದಕ್ಕೆ ಮಾತ್ರವಲ್ಲ, ಪಾಪದ ಮೂಲಕರ್ತನಾದಂತ ಸೈತಾನನನ್ನ ನಾಶ ಮಾಡುವುದಕ್ಕೆ ಸ್ವಾಮಿ ಬಂದಿದ್ದಾರೆ. ಸೈತಾನನ ಕೆಲಸಗಳು ಲಯವಾಗಬೇಕು. ಪ್ರತಿಯೊಬ್ಬರು ಸಹ ಈ ಸೈತಾನನ ಕೆಲಸಗಳಲ್ಲಿ
ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಜನರಿಗೆ ಕತ್ತಲೆ ಯಾವುದು ಬೆಳಕು ಯಾವುದು ಗೊತ್ತಾಗ್ತಾ ಇದೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗ್ತಾ ಇದೆ. ಹಾಗಿರುವಲ್ಲಿ ಎರಡನ್ನೂ ಸಹ ಮಿಶ್ರಣ ಮಾಡಿ ಜನರನ್ನ ಮರುಳುಗೊಳಿಸುವುದೇ ಸೈತಾನನ ಉದ್ದೇಶವಾಗಿದೆ. ಪ್ರಿಯರೇ, ಒಂದನ್ನ ಅರ್ಥ ಮಾಡಿಕೊಳ್ಳಿ, ಕತ್ತಲೆಗೆ ಮೂಲ ಪುರುಷನು ಸೈತಾನನು, ಬೆಳಕು ಕ್ರಿಸ್ತನಿಂದ ಬಂದದ್ದು. ಯಾಕಂದ್ರೆ ಸ್ವಾಮಿ ಹೇಳ್ತಾನೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೀನಿ. ನೀವು ಸಹ ಈ ಲೋಕಕ್ಕೆ ಬೆಳಕಾಗಿದ್ದೀರಿ, ಬೆಳಕಾಗಬೇಕು ಎಂಬುದಾಗಿ ಸ್ವಾಮಿ ಹೇಳುವಂತನಾಗಿದ್ದಾರೆ. ಇನ್ನೊಂದು ವಚನವನ್ನು ನೋಡೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ಇದರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಯಾರು? ಈ ಪ್ರಪಂಚದ ದೇವರು. ಈ ಪ್ರಪಂಚದ ದೇವರು ಯಾರು? ಸೈತಾನ. ಆ ಸೈತಾನನು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡುತ್ತಾನೆ. ಅಂದರೆ ನಂಬಿಕೆ ಇಲ್ವಾ? ಹಾಗೆ ಇರ್ರಿ ನೀವು, ನಂಬಿಕೆ ಬೆಳಿಬಾರದು ಎಂಬುದಾಗಿ. ದೇವರ ವಾಕ್ಯ ಓದ್ತಾ ಇಲ್ವಾ? ಹಾಗೇ ಇರ್ಬೇಕು. ಪ್ರಾರ್ಥನೆ ಮಾಡ್ತಾ ಇಲ್ವಾ? ಹಾಗೇ ಇರ್ಬೇಕು. ಸೈತಾನಿಗೆ ಎಷ್ಟು ಸಂತೋಷ ಆಗ್ತದೆ ಅಂದ್ರೆ, ಒಬ್ಬನು ಸಭೆಗೆ ಹೋಗದೆ ಇದ್ರೆ, ಸತ್ಯವೇದವನ್ನು ಓದದೇ ಇದ್ರೆ, ಪ್ರಾರ್ಥನೆ ಮಾಡದೇ ಇದ್ರೆ ಸೈತಾನನಿಗೆ ಬಹಳ ಸಂತೋಷ. ಯಾಕೆಂದ್ರೆ ಅವರೇ ತಾನೇ ಆತನ ಮಕ್ಕಳಾಗ್ತಕ್ಕಂಥವ್ರು ಎಂಬುದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದಾಗ್ಯೂ ದೇವರ ಕಾರ್ಯಗಳನ್ನು ಇತಿಮಿತಿಗೊಳಿಸುವ ಕೆಲವು ನಿಯಮಗಳಿವೆ. ಆದ್ರೆ ಆತನು ತನ್ನ ಸರ್ಕಾರದ ಸಿದ್ಧಾಂತಗಳಿಗೆ ಸತ್ಯ ಸಂಧಾನವನಾಗಿರುತ್ತಾನೆ. ಇಂಥ ಇತಿಮಿತಿಗಳಲ್ಲಿ ಕೆಲವು ಈ ರೀತಿ ಇವೆ. ಮೊದಲನೆಯದಾಗಿ, ದೇವರು ತಾನು ಉಂಟು ಮಾಡಿರುವ ಮನುಷ್ಯರಿಗೆ ಆಯ್ಕೆಯ ಮುಕ್ತ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. ದೇವರು ಮನುಷ್ಯನನ್ನ ಯಂತ್ರವನ್ನಾಗಿ ಸೃಷ್ಟಿ ಮಾಡಲಿಲ್ಲ. ಬುದ್ಧಿಶಕ್ತಿಯನ್ನ ಕೊಟ್ಟು, ವಿವೇಕವನ್ನು ಕೊಟ್ಟು. ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಡಿಸೈರ್ ಪೇಜ್ ಎಂಬ ಒಂದು ಪುಸ್ತಕದಲ್ಲಿ, ಮ್ಯಾನ್ ಇಸ್ ದ ಕ್ರೌನಿಂಗ್ ಆಕ್ಟ್ ಆಫ್ ಗಾಡ್ಸ್ ಕ್ರಿಯೇಷನ್. ದೇವರ ಸೃಷ್ಟಿಯಲ್ಲೇ ಅತಿ ಶ್ರೇಷ್ಠವಾದಂತ ಸೃಷ್ಟಿ ಮನುಷ್ಯ. ಆ ಮನುಷ್ಯನಿಗೆ ತಿಳುವಳಿಕೆ, ವಿವೇಕ, ಬುದ್ಧಿ, ಜ್ಞಾಪಕ ಶಕ್ತಿ, ಆಯ್ಕೆಯ ಸ್ವಾತಂತ್ರ್ಯ, ಕೆಟ್ಟದನ್ನು ಮಾಡಬಹುದು, ಒಳ್ಳೆಯದನ್ನು ಮಾಡಬಹುದು ಎಂಬುದಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯವನ್ನ ಸ್ವಾಮಿ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಬಹಳ ಪ್ರಾಮುಖ್ಯವಾದದ್ದು ಈ ಆಯ್ಕೆಯ ಸ್ವಾತಂತ್ರ್ಯದಲ್ಲಿ ದೇವರ ಇತಿಮಿತಿ ಇದೆ. ನಾನನ್ನೇ ಆರಾಧನೆ ಮಾಡಬೇಕು ಎಂಬುದಾಗಿ ಒತ್ತಡ ಮಾಡುವುದಿಲ್ಲ. ಆದ್ರೆ ಸ್ವಾಮಿ ಹೇಳ್ತಕ್ಕಂಥ, ನನ್ನ ಪ್ರೀತಿಸುವುದಾದರೆ ನೀವು ನನ್ನ ಆಜ್ಞೆಗಳನ್ನ ಕೈಕೊಂಡ್ರಿ, ನನ್ನ ಪ್ರೀತಿಸುವುದಾದ್ರೆ ನಾನು ಹೇಳಿದಾಗೆ ಮಾಡ್ರಿ, ನನ್ನನ್ನು ಪ್ರೀತಿಸುವುದಾದರೆ ನೀವು ನನ್ನ ರಾಜ್ಯಕ್ಕೆ ಸಿದ್ಧರಾಗಿರ್ರಿ ಎಂಬುದಾಗಿ. ಎರಡನೇದಾಗಿ, ನೈತಿಕ ಹೊಣೆಯ ಒಪ್ಪಂದದ ನೀತಿ ನಿಯಮಗಳು. ಈ ನಿಯಮಗಳು ರಹಸ್ಯವಾಗಿರುವುದರಿಂದ ಸದ್ಯಕ್ಕೆ ನಾವು ಅದರಲ್ಲಿ ಪಾಲುದಾರರಲ್ಲ. ಮೊದಲನೇದಾಗಿ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟು, ಎರಡನೇದಾಗಿ ನೈತಿಕ ಹೊಣೆಯ ಒಪ್ಪಂದದ ನಿಯಮಗಳು. ಈ ನಿಯಮಗಳಲ್ಲಿ ಅನೇಕ ಸಾರಿ ನಮಗೆ ಕೆಲವು ವಿಷಯಗಳು ಅರ್ಥವಾಗೋದಿಲ್ಲ, ಎಂತ ಹೊತ್ತು ಒಪ್ಪಂದ ಎಂಬುದಾಗಿ. ಆದ್ರೆ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಬೇಕು, ದೇವರು ತಾನು ಮಾಡಿರುವ ಒಡಂಬಡಿಕೆ ಯಾವತ್ತೂ ಸಹ ರದ್ದಾಗೋದಿಲ್ಲ. ತನ್ನ ಒಡಂಬಡಿಕೆ ಸ್ಥಿರವಾಗಿರುವಂತದ್ದಾಗಿದೆ. ಅದನ್ನ ತನ್ನ ಮಕ್ಕಳಿಗೆ ಸದಾ ತಿಳಿಸುವಂತನಾಗಿದ್ದಾನೆ. ದೇವರ ಕಾರ್ಯಗಳಿಗೆ ಈ ನಿಯಮಗಳು ಅಡೆತಡೆ ಮತ್ತು ಇಲ್ಲದಿರುವುದರಿಂದ ಈ ಲೋಕದಿಂದ ದುಷ್ಟತನವನ್ನು ತಕ್ಷಣದಲ್ಲಿ ನಾಶ ಮಾಡಲು ಆತನಿಗೆ ನೈತಿಕವಾಗಿ ತಾತ್ಕಾಲಿಕವಾಗಿ ಸಾಧ್ಯವಾಗಲಿಲ್ಲ. ನೋಡಿ, ದೇವರು ಸೈತಾನಿಗೂ ಒಂದು ಸ್ವತಂತ್ರ ಕೊಟ್ಟಿದ್ದಾನೆ, ಮನುಷ್ಯನಿಗೂ ಒಂದು ಸ್ವತಂತ್ರ ಕೊಟ್ಟಿದ್ದಾನೆ. ತನ್ನಲ್ಲಿರ್ತಕ್ಕಂಥ ಇತಿಮಿತಿಗಳನ್ನ
ಸ್ವಾಮಿ ಸುಭದ್ರವಾಗಿ ಹಿಡಿದುಕೊಂಡು ಅನೇಕರು ಇದನ್ನ ತಪ್ಪಾಗಿ ತಿಳಿದುಕೊಂಡು ದೇವರನ್ನೇ ಪ್ರಶ್ನೆ ಮಾಡುವಂತರಾಗಿದ್ದಾರೆ. ದೇವರ ಅಸ್ತಿತ್ವದ ಬಗ್ಗೆ ಅಥವಾ ಆತನ ಒಳ್ಳೆಯತನದ ಬಗ್ಗೆ ಪ್ರಶ್ನೆಯನ್ನ ಮಾಡುತ್ತಾರೆ. ಆದರೆ ಮಹಾ ಹೋರಾಟದ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ದುಷ್ಟತನವನ್ನು ನಾಶ ಮಾಡುವುದಕ್ಕೆ ತಾತ್ಕಾಲಿಕವಾಗಿ ದೇವರಿಗೆ ತನ್ನದೇ ಆದ ಇತಿಮಿತಿಗಳಿವೆ ಎಂದು ತಿಳಿದಾಗ ಲೋಕದಲ್ಲಿ ದುಷ್ಟತನ ಯಾಕೆ ಇದೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಮನವರಿಕೆ ಮಾಡಿಕೊಳ್ಳಬಹುದು. ಸ್ವಾಭಾವಿಕವಾಗಿ ಅನೇಕ ಶತಮಾನಗಳಿಂದಲೂ ಕೇಳ್ತಕ್ಕಂಥ ಒಂದೇ ಒಂದು ಪ್ರಶ್ನೆ, ಯಾಕೆ ಸ್ವಾಮಿ ಪ್ರಾರಂಭದಲ್ಲಿ ದುಷ್ಟತನವನ್ನು ನಾಶ ಮಾಡಲಿಲ್ಲ? ಯಾಕೆ ಸೈತಾನನ ಪ್ರಾರಂಭದಲ್ಲಿ ನಾಶ ಮಾಡಲಿಲ್ಲ? ಯಾಕೆ ಆದಮ ಅವಳಿಗೆ ತಕ್ಷಣವಾಗಿ ಶಿಕ್ಷೆ ಕೊಡ್ಲಿಲ್ಲ? ಯಾಕೆ ಪಾಪವನ್ನ ಇಷ್ಟು ಬೆಳೆಯುವುದಕ್ಕೆ ಬಿಟ್ಟೆ ಎಂಬುದಾಗಿ ಪ್ರಶ್ನೆ ಮಾಡುವಾಗ ಇವೆಲ್ಲಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನಂದ್ರೆ, ದೇವರ ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ದುಷ್ಟತನದ ಒಂದು ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಬೇಕು. ವಿ ಗಾಟ್ ಟು ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ಆಫ್ ದ ಈವಿಲ್. ಈ ದುಷ್ಟತನ ಎಷ್ಟು ಗಂಭೀರವಾಗಿದೆ ಎಂಬುದನ್ನ ಅರ್ಥ ಮಾಡಿಕೊಂಡಾಗ ದೇವರ ಪ್ರೀತಿ ಎಷ್ಟು ಅಪಾರವಾಗಿದೆ, ಯಥಾರ್ಥವಾಗಿದೆ, ಅಗಾಧವಾಗಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬಹುದು. When you know the danger of that sin, seriousness of that sin. ನೋಡಿ, ಪಾಪ ಎಂಬತಕ್ಕಂಥದ್ದು ಮನುಷ್ಯನ ಜೀವಿತದಲ್ಲಿ ಏನೂ ಅಪಾಯ ಇಲ್ಲದೆ ಇರುವಾಗ, ಏನೂ ಕಾಯಿಲೆ ಇಲ್ಲದೆ ಇರುವಾಗ, ಏನೂ ಸಮಸ್ಯೆಗಳಿಲ್ಲದೆ ಇರುವಾಗ ಇದು ಪಾಪವೇ ಅಲ್ಲ ಎಂಬುದಾಗಿ ಅನ್ನಿಸ್ತದೆ. ಆದ್ರೆ ಆ ಪಾಪವಾದ ಪರಿಣಾಮವನ್ನು ಅರ್ಥ ಮಾಡಿಕೊಂಡಾಗ, ಓ ಇಷ್ಟು ಘೋರವಾಗಿದೆಯಾ, ಇದರ ಫಲಿತಾಂಶ ಹೀಗಿದೆಯಾ, ಪರಿಣಾಮ ಹೀಗಿದೆಯಾ ಎಂಬುದನ್ನ ನಾವು ಅನೇಕ ಸಾರಿ ಗಂಭೀರವಾಗಿ ತಿಳಿದುಕೊಳ್ಳಬೇಕಾಗಿದೆ. ಹಾಗಿರುವಲ್ಲಿ ಈ ಸಾಯಂಕಾಲದಲ್ಲಿ ನಾವು ಇಹಲೋಕಾಧಿಪತಿಯ ತಾತ್ಕಾಲಿಕವಾದ ಅಧಿಕಾರವನ್ನ ತಿಳಿದುಕೊಂಡಿದ್ದೇವೆ. ಆ ತಾತ್ಕಾಲಿಕವಾದ ಅಧಿಕಾರವನ್ನ ದೇವರು ಸೈತಾನನಿಗೆ ಕೊಟ್ಟಿದ್ದಾನೆ. ಆದರೆ ಅದು ಸ್ವಲ್ಪ ದಿನ ಮಾತ್ರ. ಈಗಾಗಲೇ ಹೇಳಿದ ಹಾಗೆ ಸೈತಾನನು ಸಹ ಗೊತ್ತು, ನನ್ನ ಸಮಯವು ಸ್ವಲ್ಪ ಇದೆ, ಇರುವಷ್ಟು ಸಮಯದಲ್ಲಿ. ಯಾಕೆಂದ್ರೆ ಯಾರಿಗೂ ಸಹ ಗೊತ್ತಿಲ್ಲ ಯೇಸು ಸ್ವಾಮಿ ಯಾವಾಗ ಬರ್ತಾರೆ ಅಂತ. ಸೈತಾನನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಯೇಸು ಸ್ವಾಮಿನ ಹೇಳ್ತಾನೆ, ನನಗೂ ಸಹ ಗೊತ್ತಿಲ್ಲ. ನನ್ನ ತಂದೆ ಒಂದು ವೇಳೆ ನನಗೆ ಇವತ್ತು ಹೋಗು ಅಂದ್ರೆ, ಈ ಸಮಯದಲ್ಲಿ ಹೋಗು ಅಂದ್ರೆ ನಾನು ಹೋಗ್ಲಿಕ್ಕೆ ಸಿದ್ಧನಾಗ್ತೇನೆ ಎಂಬುದಾಗಿ. ಯೇಸು ಸ್ವಾಮಿ ಯಾವಾಗ್ಲಾರು ಬರ್ಬೋದು. ಅಲ್ಲಿಯ ತನಕ ಈ ಕತ್ತಲೆಯ ಕಾರ್ಯಗಳನ್ನ, ದುಷ್ಟ ಕಾರ್ಯಗಳನ್ನ ನಾನು ಎಷ್ಟು ಬೇಗವಾಗಿ ಮಾಡಿ ಜನಗಳನ್ನ ನನ್ನ ಕಡೆ ಸೆಳೆದುಕೊಂಡು ಅವರನ್ನ ನಾಶನಕ್ಕೆ ಗುರಿಪಡಿಸ್ತೇನೆ, ಅವರು ದೇವರನ್ನೇ ಪ್ರಶ್ನೆ ಮಾಡಬೇಕು ಹಾಗೆ ಮಾಡ್ತೇನೆ ಎಂಬುದಾಗಿ ಸೈತಾನನು ತನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. ಅವನ ಪ್ರಯತ್ನವನ್ನು ಅವನು ಮಾಡಲಿ. ನಮ್ಮ ಒಂದು ಪ್ರಯತ್ನ ದೇವರ ಕಡೆ ಇರಬೇಕು. ಹಾಗಿರುವುದಕ್ಕೆ ಒಂದೇ ಒಂದು ಕಾರ್ಯ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾ ಜೀವಿತವನ್ನು ನಡೆಸಬೇಕು. ದೇವರ ವಾಕ್ಯವನ್ನ ಹಗಲು ರಾತ್ರಿ ಓದಬೇಕು. ಯಾಕೆಂದ್ರೆ ಒಂದೇ ಒಂದು ಅಸ್ತ್ರ ಸೈತಾನನ್ನ ಸೋಲಿಸ್ಲಿಕ್ಕೆ, ಅದು ದೇವರ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯನ್ನ ಸೈತಾನನ ಶೋಧನೆ ಮಾಡಿದಾಗ ಅದೇ ವಾಕ್ಯದ ನಿಮಿತ್ತವಾಗಿ ಆ ಸೈತಾನನನ್ನ ಶೋಧಿಸಿದನು. ಹಾಗೆಯೇ ಅದೇ ವಾಕ್ಯದ ನಿಮಿತ್ತವಾಗಿ ನಾವು ದೇವರನ್ನ ಮೆಚ್ಚಿಸುವಂತವರಾಗಿರುತ್ತೇವೆ, ಸೈತಾನನನ್ನ ಸೋಲಿಸುವಂತರಾಗಿರುತ್ತೇವೆ. ಹಾಗೆ ಆಗುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲೆಂಬುದಾಗಿ ಈ ಸಾಯಂಕಾಲದ ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ಉತ್ತಮವಾದ ರೀತಿಯಲ್ಲಿ ಈ ದಿನದ ಪಾಠವನ್ನ ನಮಗೆ ತಿಳಿಸಿಕೊಟ್ಟಂತ ಬೋಧಕರಾದಂತಹ ಪ್ರಸನ್ನ ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಚರ್ಚೆಯ ಸಮಯ. ಏನಾದ್ರೂ ತಿಳಿದುಕೊಳ್ಳಬೇಕಾದಂತಹ ಸಂಗತಿಗಳಿದ್ದು, ಪ್ರಶ್ನೆಗಳಿದ್ದು, ಇಲ್ಲಿ ಬೇಕಾದಂತ
ವಿಚಾರಗಳಿದ್ದರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರು ನಮಗೆ ಎಲ್ಲವನ್ನ ಸವಿಸ್ತಾರವಾಗಿ ತಿಳಿಸ್ಕೊಟ್ಟದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ. ಉತ್ತಮವಾದಂತ ರೀತಿಯಲ್ಲಿ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಂತೆ ವಿವರಿಸಿದಂತ ಬೋಧಕರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆಯನ್ನ ಮಾಡಬೇಕಾಗಿರ್ತಕ್ಕಂಥವ್ರು ನಮ್ಮ ಮಧ್ಯದಲ್ಲಿ ಬೋಧಕರಂತ ಯಶವಂತ್ ಸಾರ್ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬ. ಸರ್ ಮಂಡೆಯಿಂದ ನಮ್ಮ ಹುಡುಗರಿಗೆ ಎಕ್ಸಾಮ್ ಇದೆ ಸರ್, ಅದಕ್ಕೋಸ್ಕರ ಪ್ರೇಯರ್. ಓಕೆ, ಮಂಡೆಯಿಂದ ಸಹೋದರಿ ರಾಜೇಶ್ವರಿ ಅವರ ಮಗಳ ಪರೀಕ್ಷೆಗಳು ಪ್ರಾರಂಭ ಆಗ್ತದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಸರ್, ಶೋಭಾರಾಣಿಗೋಸ್ಕರ ಪ್ರಾರ್ಥನೆ ಮಾಡಿ, ಮತ್ತೆ ರಕ್ಷಿತ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಮತ್ತು ಮಕ್ಕಳ ಒಂದು ಕೆಲ್ಸಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಶೋಭಾರಾಣಿ ಮತ್ತು ರಾಧಿಕಾ ಅವ್ರಿಗೋಸ್ಕರ ಕೆಲ್ಸಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಸರ್. ರಕ್ಷಿತ ಅವ್ರಿಗೆ ಆರೋಗ್ಯಕ್ಕಾಗಿ ಮತ್ತೆ ಕೆಲ್ಸ ಸಿಕ್ಬೇಕು ಸರ್. ರಾಧಿಕಾ ರಕ್ಷಿತಾ ಅವ್ರಿಗೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಓಕೆ, ಅವ್ರ ಕೆಲ್ಸಕ್ಕಾಗಿ ಯಶವಂತ್ ಸರ್ ಅವರು ನೋಟ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ನಂಬ್ತೇನೆ. ಓಕೆ, ಇನ್ನಾರಾದ್ರು ನಮ್ಮ ಪ್ರೇಮಾ ಸರ್ ಅವರ ಅಕ್ಕನ ಮಗಳು, ಅವ್ರ ಹೆಸರು ನಾನು ಬರ್ಕೊಳ್ಳಿಲ್ಲ, ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡಿದ್ದಾರೆ. ಅವ್ರಿಗೆ ಬ್ರೈನಲ್ಲಿ ರಕ್ತಸ್ರಾವ ಆಗಿ ಅವರು ಐಸಿಯುನಲ್ಲಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆಮೇಲೆ ಹಿರಿಯರಾದಂತ ನಂಜಮರಿ ಅವರು ಇವತ್ತು ಬೆಳಿಗ್ಗೆ ತೀರ್ಕೊಂಡು ಎಂಬುದಾಗಿ ಕೇಳಲ್ಪಟ್ಟೆ. ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂದ. ಅವರು ಉಪಾಧ್ಯಾಯರಾಗಿ, ಹೆಡ್ ಮಾಸ್ಟರ್ ಆಗಿ, ಪ್ರಿನ್ಸಿಪಾಲ್ರಾಗಿ ನನ್ನ ಸಭೆಯಲ್ಲಿ ಸೇವೆ ಮಾಡಿದ್ದಾರೆ. ಅವ್ರಿಗಾಗಿ, ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ